ನಿಮಗೆ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಆರಂಭದಲ್ಲಿ ಅಧಿಕಾರಕ್ಕೆ ಬಂದ ಕರೆಂಟ್ ಫ್ರೀ, ನೀರು ಫ್ರೀ ಇದೆಲ್ಲ ಕೊಟ್ಟಿದ್ದರು. ಹೊಸದದು. ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಅದನ್ನು ಅನುಷ್ಠಾನಗೊಳಿಸ್ತು, ಗೆಲ್ತು. ಮೊನ್ನೆ ವಿದೇಶದಿಂದ ಬಂದಂಥ ಡಿ ಕೆ ಶಿವಕುಮಾರ್ ಡೈರೆಕ್ಟಾಗಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೆಲವೆಲ್ಲ ಘೋಷಣೆ ಮಾಡಿದ್ರು. ನೋಡಿ ಹೆಂಗಿದೆ ಅಂತೇಳಿ ಹೇಳ್ತೀನಿ ಅದ್ರ ಬಗ್ಗೆ. ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕೇಜ್ರಿವಾಲ್ ಹಿಂದೂ ಮತ್ತು ಸಿಖ್ ಅರ್ಚಕರಿಗೆ ಸಂಬಳದ ಆಫರ್ ನೀಡಿದ್ದಾರೆ. ಈ ಬಿ ಜೆ ಪಿ ಡಿಮಾಂಡ್ ಮಾಡ್ತಾ ಇತ್ತು, ಇವರು ಕೊಡಬೇಕು ಅಂತೇಳಿ. ಬಿ ಜೆ ಪಿ ಅಲ್ಲಿ ವಿರೋಧ ಪಕ್ಷವಾಗಿ ಭಾಳ ಕಡಿಮೆ, ದೊಡ್ಡ ವಿರೋಧ ಪಕ್ಷ ಅಂತ ಏನಿಲ್ಲ, ಮೂರು ಸೀಟ್ ಮಾತ್ರ ಇರೋದು. ಆಫರ್ ಹೇಳ್ತಾ ಇದ್ರು, ಹಿಂದೂ ಅರ್ಚಕರಿಗೆ ಜಾಸ್ತಿ ಮಾಡಿ, ಆಮೇಲೆ ಸಿಖ್ ಅರ್ಚಕರಿಗೆ ಜಾಸ್ತಿ ಮಾಡಿ ಅಂತೇಳಿ. ಅದನ್ನು ಮ್ಯಾನಿಫೆಸ್ಟೋದಲ್ಲಿ ತಂದುಬಿಟ್ರು. ಯಾರು? ಅರವಿಂದ್ ಕೇಜ್ರಿವಾಲ್. ನಿನ್ನೆ ಕರ್ನಾಟಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಪ್ಯಾರಿ ದೀದಿ ಯೋಜನೆ ಘೋಷಣೆ ಮಾಡಿದ್ದಾರೆ. ಈ ಸ್ಕೀಮ್ ಪ್ರಕಾರ ಪ್ರತಿ ಕುಟುಂಬದ ಯಜಮಾನಿಗೆ ಇಲ್ಲಿ 2,000 ರೂಪಾಯಿ ಕೊಡ್ತಾರಲ್ಲ, ಅಲ್ಲಿ 2,500 ರೂಪಾಯಿ ಕೊಡ್ತಾರಂತೆ. ಇದನ್ನೇ ಆಮ್ ಆದ್ಮಿ ಕೂಡ ತಂದಿದೆ. ಅವರು 2,100 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ 2,500 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ನನ್ನ ಮಾತಾಡಿದರೆ ಕೇಳಿಸ್ಕೊಳ್ಳಿ ಮೊದಲಿಗೆ. Now here I have come here to launch this Pyari Didi Hogi Yojana. This is we are going to give. I am confident that Congress government will come in Delhi. We are going to implement on the first day of the cabinet. 2,500 rupees will be implemented. And I think as soon as the political process starts. ಫ್ರೀ ಏನು ಫ್ರೀ ಕೊಡ್ತಾ ಇದ್ದಾರೆ? ದೆಹಲಿ ಮತದಾರರಿಗೆ ಕಾಂಗ್ರೆಸ್ ಕೂಡ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಪ್ಯಾರಿ ದೀದಿ ಹೋಗಿ ಅಂದರೆ ಹಿಂದಿಯಲ್ಲಿ ಪ್ಯಾರಿ ದೀದಿ ಹೋಗಿ ಎನ್ನುತ್ತಾ ಇದೆ ಕಾಂಗ್ರೆಸ್. ಗೆದ್ದರೆ ಮಹಿಳೆಯರಿಗೆ 2,500 ರೂಪಾಯಿ ಕೊಡುತ್ತೆ ಕೈಪಡೆ. ಗೆದ್ದರೆ 400 ಯೂನಿಟ್ ಫ್ರೀ ಯೂನಿಟ್ ಆಫರ್. ಇಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ, 200 ಯೂನಿಟ್ ಫ್ರೀ, ಅಲ್ಲಿ 2,500 ರೂಪಾಯಿ ಮತ್ತು 400 ಯೂನಿಟ್ ಫ್ರೀ. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಘೋಷಣೆಯನ್ನು ಮಾಡಿದ್ದಾರೆ. ಕರ್ನಾಟಕ ಮಾಡೆಲ್ ರೀತಿ ದೆಹಲಿಯಲ್ಲಿ ಘೋಷಣೆ. ಆದರೆ ಕರ್ನಾಟಕದ ಮಾಡೆಲ್ ಬಂದಿದ್ದೇ ಆಮ್ ಆದ್ಮಿ ಪಾರ್ಟಿಯಿಂದ. ಓಕೆ, ಯಾಕಂದರೆ ಅವರು ಅವತ್ತೇ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ನೀರು ಫ್ರೀ ಕೊಟ್ಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಬಿ ಜೆ ಪಿ ನಾಯಕರು ಮಧ್ಯಪ್ರದೇಶ, ಹರಿಯಾಣ ಇಲ್ಲೆಲ್ಲ ನಾವು ಹೇಳಿದ್ದನ್ನೇ ಮಾಡಿದರು, ಮಹಾರಾಷ್ಟ್ರದಲ್ಲಿ ನಮ್ಮ ಮಾಡೆಲ್ ಕದ್ದಿದ್ದಾರೆ ಅಂತೇಳಿ ಡಿ ಕೆ ಶಿ ಆರೋಪ ಮಾಡಿದರು. ಈ ಹಿಂದೆ 200 ಯೂನಿಟ್ ಫ್ರೀ ವಿದ್ಯುತ್ ನೀಡ್ತಾ ಇತ್ತು ಆಮ್ ಆದ್ಮಿ ಪಾರ್ಟಿ, ಈಗಲೂ ನೀಡ್ತಾ ಇದೆ. ಜೊತೆಗೆ 200 ಯೂನಿಟ್ ಫ್ರೀ, ಪ್ರತಿ ಕುಟುಂಬಕ್ಕೆ 20,000 ಲೀಟರ್ ನೀರು ಫ್ರೀ. ಅಲ್ಲಿ ನೀರು ಸಿಗೋದೇ ಭಾಳ ಕಷ್ಟ. ಮತ್ತು ಮಹಿಳೆಯರಿಗೆ ತಿಂಗಳಿಗೆ 2,100 ರೂಪಾಯಿ ಕೊಡುವ ಭರವಸೆಯನ್ನು ಕೊಟ್ಟಿದೆ. ನೋಡಿ ಕಾಂಗ್ರೆಸ್ ಹೆಂಗೆ ಟಕ್ಕರ್ ಹೊಡೀತು. ಆಮ್ ಆದ್ಮಿ ಏನು ಹೇಳ್ತು? 2,100 ರೂಪಾಯಿ ಕೊಡ್ತೀನಿ. ಕಾಂಗ್ರೆಸ್ ಹೇಳಿದ್ರೆ 2,500 ರೂಪಾಯಿ ಕೊಡ್ತೀನಿ. 200 ಯೂನಿಟ್ ಫ್ರೀ ಕೊಡ್ತೀವಿ, ನಾವು 400 ಫ್ರೀ ಕೊಡ್ತೀವಿ. ಈಗ 60 ವರ್ಷ ದಾಟಿದವರಿಗೆ ಉಚಿತ ಆರೋಗ್ಯ ತಪಾಸಣೆ. ದೆಹಲಿಯಲ್ಲಿ ಮಹಿಳೆಯರಿಗೆ ಬಸ್ ಫ್ರೀ. ಆಮ್ ಆದ್ಮಿ ಕಾಂಗ್ರೆಸ್ ರೀತಿ ಬಿ ಜೆ ಪಿಯಿಂದಲೂ ಆಫರ್ ಇದೆ. ಅವ್ರು ಹೇಳ್ತಾರೆ, ಕೇಜ್ರಿವಾಲ್ ಏನೆಲ್ಲ ಯೋಜನೆಗಳನ್ನು ತಂದಿದ್ದಾರೆ ಅದನ್ನು ಉಳಿಸ್ಕೊಳ್ತೀವಿ. ಅದೇ 1,600ಕ್ಕೂ ಹೆಚ್ಚು ಜನಕ್ಕೆ ಮನೆ ನೀಡಿದ್ದಾರೆ ನರೇಂದ್ರ ಮೋದಿ. ಗುಡಿಸಲಿನಲ್ಲಿ ಇರುವವರಿಗೆ ಮನೆ ನೀಡುವ ಭರವಸೆಯನ್ನು ಬಿ ಜೆ ಪಿ ಕೊಡ್ತಾ ಇದೆ. ಆದರೆ ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, 70 ವಿಧಾನಸಭಾ ಕ್ಷೇತ್ರ ಇದೆ. ಕಳೆದ ಬಾರಿ ಆಮ್ ಆದ್ಮಿ ಪಾರ್ಟಿ 60ಕ್ಕೆ 60 ಗೆದ್ಕೊಂಡಿತ್ತು, 67 ಗೆದ್ಕೊಂಡಿತ್ತು. ಬಿ ಜೆ ಪಿ 3, ಕಾಂಗ್ರೆಸ್ 0. 53% ಆಮ್ ಆದ್ಮಿ ಪಾರ್ಟಿಗೆ, 38% ಬಿ ಜೆ ಪಿಗೆ, ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಏನು ಆ ಥರ ಅಲ್ಲಿದೆ. ಹಾಗಾಗಿ ಆಮ್ ಆದ್ಮಿಯನ್ನೇನಾದರೂ ಬಿ ಜೆ ಪಿನ ಕಾಂಗ್ರೆಸ್ ಸೋಲಿಸಿದರೆ ಅದು ಬಹಳ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಕಾದು ನೋಡಿ ಏನಾಗುತ್ತೆ. ನಿಮಗೆ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಆರಂಭದಲ್ಲಿ ಅಧಿಕಾರಕ್ಕೆ ಬಂದ ಕರೆಂಟ್ ಫ್ರೀ, ನೀರು ಫ್ರೀ ಇದೆಲ್ಲ ಕೊಟ್ಟಿದ್ದರು. ಹೊಸದದು. ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಅದನ್ನು ಅನುಷ್ಠಾನಗೊಳಿಸ್ತು, ಗೆಲ್ತು. ಮೊನ್ನೆ ವಿದೇಶದಿಂದ ಬಂದಂಥ ಡಿ ಕೆ ಶಿವಕುಮಾರ್ ಡೈರೆಕ್ಟಾಗಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೆಲವೆಲ್ಲ ಘೋಷಣೆ ಮಾಡಿದ್ರು. ನೋಡಿ ಹೆಂಗಿದೆ ಅಂತೇಳಿ ಹೇಳ್ತೀನಿ ಅದ್ರ ಬಗ್ಗೆ. ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕೇಜ್ರಿವಾಲ್ ಹಿಂದೂ ಮತ್ತು ಸಿಖ್ ಅರ್ಚಕರಿಗೆ ಸಂಬಳದ ಆಫರ್ ನೀಡಿದ್ದಾರೆ. ಈ ಬಿ ಜೆ ಪಿ ಡಿಮಾಂಡ್ ಮಾಡ್ತಾ ಇತ್ತು, ಇವರು ಕೊಡಬೇಕು ಅಂತೇಳಿ. ಬಿ ಜೆ ಪಿ ಅಲ್ಲಿ ವಿರೋಧ ಪಕ್ಷವಾಗಿ ಭಾಳ ಕಡಿಮೆ, ದೊಡ್ಡ ವಿರೋಧ ಪಕ್ಷ ಅಂತ ಏನಿಲ್ಲ, ಮೂರು ಸೀಟ್ ಮಾತ್ರ ಇರೋದು. ಆಫರ್ ಹೇಳ್ತಾ ಇದ್ರು, ಹಿಂದೂ ಅರ್ಚಕರಿಗೆ ಜಾಸ್ತಿ ಮಾಡಿ, ಆಮೇಲೆ ಸಿಖ್ ಅರ್ಚಕರಿಗೆ ಜಾಸ್ತಿ ಮಾಡಿ ಅಂತೇಳಿ.
ಅದನ್ನು ಮ್ಯಾನಿಫೆಸ್ಟೋದಲ್ಲಿ ತಂದುಬಿಟ್ರು. ಯಾರು? ಅರವಿಂದ್ ಕೇಜ್ರಿವಾಲ್. ನಿನ್ನೆ ಕರ್ನಾಟಕ DCM DK ಶಿವಕುಮಾರ್ ದೆಹಲಿಯಲ್ಲಿ ಪ್ಯಾರಿ ದೀದಿ ಯೋಜನೆ ಘೋಷಣೆ ಮಾಡಿದ್ದಾರೆ. ಈ ಸ್ಕೀಮ್ ಪ್ರಕಾರ ಪ್ರತಿ ಕುಟುಂಬದ ಯಜಮಾನಿಗೆ ಇಲ್ಲಿ 2,000 ರೂಪಾಯಿ ಕೊಡ್ತಾರಲ್ಲ, ಅಲ್ಲಿ 2,500 ರೂಪಾಯಿ ಕೊಡ್ತಾರಂತೆ. ಇದನ್ನೇ ಆಮ್ ಆದ್ಮಿ ಕೂಡ ತಂದಿದೆ. ಅವರು 2,100 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ 2,500 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ನನ್ನ ಮಾತಾಡಿದರೆ ಕೇಳಿಸ್ಕೊಳ್ಳಿ ಮೊದಲಿಗೆ. Now here I have come here to launch this Pyari Didi Hogi Yojana. This is we are going to give. I am confident that Congress government will come in Delhi. We are going to implement on the first day of the cabinet. 2,500 rupees will be implemented. And I think as soon as the political process starts. ಫ್ರೀ ಏನು ಫ್ರೀ ಕೊಡ್ತಾ ಇದ್ದಾರೆ? ದೆಹಲಿ ಮತದಾರರಿಗೆ ಕಾಂಗ್ರೆಸ್ ಕೂಡ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಪ್ಯಾರಿ ದೀದಿ ಹೋಗಿ ಅಂದರೆ ಹಿಂದಿಯಲ್ಲಿ ಪ್ಯಾರಿ ದೀದಿ ಹೋಗಿ ಎನ್ನುತ್ತಾ ಇದೆ ಕಾಂಗ್ರೆಸ್. ಗೆದ್ದರೆ ಮಹಿಳೆಯರಿಗೆ 2,500 ರೂಪಾಯಿ ಕೊಡುತ್ತೆ ಕೈಪಡೆ. ಗೆದ್ದರೆ 400 ಯೂನಿಟ್ ಫ್ರೀ ಆಫರ್. ಇಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ, 200 ಯೂನಿಟ್ ಫ್ರೀ, ಅಲ್ಲಿ 2,500 ರೂಪಾಯಿ ಮತ್ತು 400 ಯೂನಿಟ್ ಫ್ರೀ. ದೆಹಲಿಯಲ್ಲಿ DK ಶಿವಕುಮಾರ್ ಘೋಷಣೆಯನ್ನು ಮಾಡಿದ್ದಾರೆ. ಕರ್ನಾಟಕ ಮಾಡೆಲ್ ರೀತಿ ದೆಹಲಿಯಲ್ಲಿ ಘೋಷಣೆ. ಆದರೆ ಕರ್ನಾಟಕದ ಮಾಡೆಲ್ ಬಂದಿದ್ದೇ ಆಮ್ ಆದ್ಮಿ ಪಾರ್ಟಿಯಿಂದ. ಓಕೆ, ಯಾಕಂದರೆ ಅವರು ಅವತ್ತೇ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ನೀರು ಫ್ರೀ ಕೊಟ್ಟಿದ್ದಾರೆ. ಆದರೆ DK ಶಿವಕುಮಾರ್ ಹೇಳ್ತಾರೆ, BJP ನಾಯಕರು ಮಧ್ಯಪ್ರದೇಶ, ಹರಿಯಾಣ ಇಲ್ಲೆಲ್ಲ ನಾವು ಹೇಳಿದ್ದನ್ನೇ ಮಾಡಿದರು, ಮಹಾರಾಷ್ಟ್ರದಲ್ಲಿ ನಮ್ಮ ಮಾಡೆಲ್ ಕದ್ದಿದ್ದಾರೆ ಅಂತೇಳಿ DKಶಿ ಆರೋಪ ಮಾಡಿದರು. ಈ ಹಿಂದೆ 200 ಯೂನಿಟ್ ಫ್ರೀ ವಿದ್ಯುತ್ ನೀಡ್ತಾ ಇತ್ತು ಆಮ್ ಆದ್ಮಿ ಪಾರ್ಟಿ, ಈಗಲೂ ನೀಡ್ತಾ ಇದೆ. ಜೊತೆಗೆ 200 ಯೂನಿಟ್ ಫ್ರೀ, ಪ್ರತಿ ಕುಟುಂಬಕ್ಕೆ 20,000 ಲೀಟರ್ ನೀರು ಫ್ರೀ. ಅಲ್ಲಿ ನೀರು ಸಿಗೋದೇ ಭಾಳ ಕಷ್ಟ. ಮತ್ತು ಮಹಿಳೆಯರಿಗೆ ತಿಂಗಳಿಗೆ 2,100 ರೂಪಾಯಿ ಕೊಡುವ ಭರವಸೆಯನ್ನು ಕೊಟ್ಟಿದೆ. ನೋಡಿ ಕಾಂಗ್ರೆಸ್ ಹೆಂಗೆ ಟಕ್ಕರ್ ಹೊಡೀತು. ಆಮ್ ಆದ್ಮಿ ಏನು ಹೇಳ್ತು? 2,100 ರೂಪಾಯಿ ಕೊಡ್ತೀನಿ. ಕಾಂಗ್ರೆಸ್ ಹೇಳಿದ್ರೆ 2,500 ರೂಪಾಯಿ ಕೊಡ್ತೀನಿ. 200 ಯೂನಿಟ್ ಫ್ರೀ ಕೊಡ್ತೀವಿ, ನಾವು 400 ಫ್ರೀ ಕೊಡ್ತೀವಿ. ಈಗ 60 ವರ್ಷ ದಾಟಿದವರಿಗೆ ಉಚಿತ ಆರೋಗ್ಯ ತಪಾಸಣೆ. ದೆಹಲಿಯಲ್ಲಿ ಮಹಿಳೆಯರಿಗೆ ಬಸ್ ಫ್ರೀ. ಆಮ್ ಆದ್ಮಿ ಕಾಂಗ್ರೆಸ್ ರೀತಿ BJPಯಿಂದಲೂ ಆಫರ್ ಇದೆ. ಅವ್ರು ಹೇಳ್ತಾರೆ ಕೇಜ್ರಿವಾಲ್ ಏನೆಲ್ಲ ಯೋಜನೆಗಳನ್ನು ತಂದಿದ್ದಾರೆ ಅದನ್ನು ಉಳಿಸ್ಕೊಳ್ತೀವಿ. ಅದೇ 1,600ಕ್ಕೂ ಹೆಚ್ಚು ಜನಕ್ಕೆ ಮನೆ ನೀಡಿದ್ದಾರೆ ನರೇಂದ್ರ ಮೋದಿ. ಗುಡಿಸಲಿನಲ್ಲಿ ಇರುವವರಿಗೆ ಮನೆ ನೀಡುವ ಭರವಸೆಯನ್ನು BJP ಕೊಡ್ತಾ ಇದೆ. ಆದರೆ ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, 70 ವಿಧಾನಸಭಾ ಕ್ಷೇತ್ರ ಇದೆ. ಕಳೆದ ಬಾರಿ ಆಮ್ ಆದ್ಮಿ ಪಾರ್ಟಿ 60ಕ್ಕೆ 60 ಗೆದ್ದುಕೊಂಡಿತ್ತು, 67 ಗೆದ್ದುಕೊಂಡಿತ್ತು. BJP 3, ಕಾಂಗ್ರೆಸ್ 0. 53% ಆಮ್ ಆದ್ಮಿ ಪಾರ್ಟಿಗೆ, 38% BJPಗೆ, ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಏನು ಆ ಥರ ಅಲ್ಲಿದೆ. ಹಾಗಾಗಿ ಆಮ್ ಆದ್ಮಿಯನ್ನೇನಾದರೂ BJPನ ಕಾಂಗ್ರೆಸ್ ಸೋಲಿಸಿದರೆ ಅದು ಬಹಳ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಕಾದು ನೋಡಿ ಏನಾಗುತ್ತೆ. ನಿಮಗೆ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಆರಂಭದಲ್ಲಿ ಅಧಿಕಾರಕ್ಕೆ ಬಂದ ಕರೆಂಟ್ ಫ್ರೀ, ನೀರು ಫ್ರೀ ಇದೆಲ್ಲ ಕೊಟ್ಟಿದ್ದರು. ಹೊಸದದು. ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಅದನ್ನು ಅನುಷ್ಠಾನಗೊಳಿಸ್ತು, ಗೆಲ್ತು. ಮೊನ್ನೆ ವಿದೇಶದಿಂದ ಬಂದಂಥ DK ಶಿವಕುಮಾರ್ ಡೈರೆಕ್ಟಾಗಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೆಲವೆಲ್ಲ ಘೋಷಣೆ ಮಾಡಿದ್ರು. ನೋಡಿ ಹೆಂಗಿದೆ ಅಂತೇಳಿ ಹೇಳ್ತೀನಿ ಅದ್ರ ಬಗ್ಗೆ. ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕೇಜ್ರಿವಾಲ್ ಹಿಂದೂ ಮತ್ತು ಸಿಖ್ ಅರ್ಚಕರಿಗೆ ಸಂಬಳದ ಆಫರ್ ನೀಡಿದ್ದಾರೆ. ಈ BJP ಡಿಮಾಂಡ್ ಮಾಡ್ತಾ ಇತ್ತು, ಇವರು ಕೊಡಬೇಕು ಅಂತೇಳಿ. BJP ಅಲ್ಲಿ ವಿರೋಧ